ಇನ್ನು ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಕುಸಿತ ಆಗಿದೆ. ಸಕಲೇಶಪುರದ ಬೈಪಾಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಈ ತಡೆಗೋಡೆ ಕುಸಿಯೋದಕ್ಕೆ ಕಳಪೆ ಕಾಮಗಾರಿಯೇ ಇದಕ್ಕೆಲ್ಲ ಕಾರಣ ಅಂತ ಆರೋಪ ಕೇಳಿಬರ್ತಾ ಇದೆ. ಕಾಮಗಾರಿ ಕಳಪೆಯಾಗಿತ್ತು, ಕಳಪೆ ಕೆಲಸ ಮಾಡಿದ್ದೇ ಈ ತಡೆಗೋಡೆ ಕುಸಿತ ಆಗೋದಕ್ಕೆ ಕಾರಣ ಅಂತ ಆರೋಪ ಕೇಳಿಬರ್ತಾ ಇದೆ. ಕೆಲಸ ಮಾಡಿ 6 ತಿಂಗಳು ಕಳೆದಿಲ್ಲ, ಒಂದೇ ಮಳೆಗೆ ಕುಸಿತ ಆಗಿದೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ದಿನಕ್ಕೆ 60-40 ಸಾವಿರಕ್ಕೂ ಹೆಚ್ಚು ವಾಹನಗಳು ಸಂಚಾರ ಮಾಡುವಂತಹ ರಸ್ತೆ ಇದು. ಆ ರಸ್ತೆಯಲ್ಲೇ ತಡೆಗೋಡೆ ಕುಸಿತ ಆಗಿದೆ ಅಂತಂದರೆ ಕಳಪೆ ಕಾಮಗಾರಿ ಅಲ್ಲದೆ ಮತ್ತಿನ್ನೇನು? ಕೆಲಸ ಮಾಡಿ 6 ತಿಂಗಳು ಕಳೆದಿಲ್ಲ, ಈ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದಂತಹ ಕೆಲಸ ಇದೆಯಲ್ಲ, ಇದು ಪೂರ್ಣ ಆಗಿ 6 ತಿಂಗಳು ಆಗಿಲ್ಲ. ಆಗಲೇ ಒಂದೇ ಒಂದು ಮಳೆಗೆ ಇದು ಕುಸಿತ ಆಗಿ ಹೋಗಿದೆ. ಇನ್ನು ರಸ್ತೆ ಕೂಡ ಕುಸಿಯುವಂತಹ ಒಂದು ಭೀತಿ ಇದೀಗ ಎದುರಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು, ಇಲ್ಲ, ಕಳಪೆ ಕಾಮಗಾರಿ ಮಾಡಿದ್ದಾರೆ, ಅದೇ ಕಾರಣಕ್ಕಾಗಿ ಈ ಒಂದು ತಡೆಗೋಡೆಯ ಕಾಂಪೌಂಡ್ ಕುಸಿಯೋದಕ್ಕೆ ಕಾರಣ ಆಯಿತು. ಇನ್ನು ಅದೇ ರೀತಿಯಾಗಿ ಮಳೆ ಏನಾದರೂ ಹೆಚ್ಚಳ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ರಸ್ತೆ ಕೂಡ ಕುಸಿಬಹುದು ಅನ್ನುವಂತಹ ಆತಂಕಗಳು ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ತಡೆಗೋಡೆಗೆ ಅಂತ ಹಾಕಲಾಗಿರುವಂತಹ ಮಣ್ಣೇನಿದೆ, ಆ ಮಣ್ಣು ಕೂಡ ಬಿರುಕು ಬಿಟ್ಟು ಕೆಳಗಡೆ ಸ್ಲೈಡ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೀಗಾಗಿ ಇದು ರಸ್ತೆ ಕುಸಿತಕ್ಕೂ ಕೂಡ ಕಾರಣ ಆಗಬಹುದು ಅನ್ನುವಂತಹ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಆ ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡುವಂತಹ ಒಂದು ಭೀತಿ ಕೂಡ ಎದುರಾಗಿದೆ.